ಕರ್ನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಲಾ ಅಕಾಡೆಮಿ ನಮಸ್ತೆ. ಆತ್ಮೀಯ ಸ್ನೇಹಿತರೆ, ನಾವು ಇಂದಿನ ತರಗತಿಯಲ್ಲಿ ಲಾ ಆಫ್ ಟ್ಯಾಕ್ಸೇಷನ್ಸ್, ಈಗ ಪ್ರೆಸೆಂಟ್ ಯಾರು 3 ಇಯರ್ಸ್ LLBಯಲ್ಲಿ 3rd ಸೆಮ್ಮನ್ನು ಸ್ಟಡಿ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಈ ಸಬ್ಜೆಕ್ಟ್ ಅನ್ವಯಿಸ್ತದೆ. ಆತ್ಮೀಯ ಸ್ನೇಹಿತರೆ ಗಮನಿಸಿ, ತುಂಬ ಇಂಪಾರ್ಟೆಂಟು ಕಾನ್ಸೆಪ್ಟು ಇಂದಿನ ತರಗತಿ. ತೆರಿಗೆ ಅಂದರೆ ಏನು, ತೆರಿಗೆ ಸ್ವರೂಪ ಇರ್ಬೋದು, ತೆರಿಗೆಯ ಲಕ್ಷಣಗಳಿರ್ಬೋದು, ತೆರಿಗೆಯ ಉದ್ದೇಶ, ವ್ಯಾಪ್ತಿ, ಸ್ವರೂಪವನ್ನು ಇಂದಿನ ತರಗತಿಯಲ್ಲಿ ತಿಳ್ಕೊಂಡು ಬರೋಣ. ಗಮನಿಸಿ ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗಮನಿಸಿ ಆತ್ಮೀಯ ಸ್ನೇಹಿತರೆ, ನಾನು ಕೊಟ್ಟಿರುವಂಥ ಸ್ಲೈಡ್ ನಿಮ್ಮೆಲ್ಲರಿಗೂ ಕೂಡ ಕಾಣಿಸ್ತೆ ಅಂತ ನಾನು ಭಾವಿಸಿದ್ದೇನೆ. ಮುಂದುವರೆದು ನೋಡಿ. ನೇಚರ್, ಸ್ಕೋಪ್ ಆ್ಯಂಡ್ ಆಬ್ಜೆಕ್ಟಿವ್ ಆಫ್ ಟ್ಯಾಕ್ಸೇಷನ್, ತೆರಿಗೆಯ ಸ್ವರೂಪ, ತೆರಿಗೆಯ ವ್ಯಾಪ್ತಿ, ತೆರಿಗೆಯ ಉದ್ದೇಶ ಇಂದಿನ ತರಗತಿ. ಆತ್ಮೀಯ ಸ್ನೇಹಿತರೆ, ತೆರಿಗೆ ಎಂಬ ಪದವು ಇಂಗ್ಲಿಶಿನ ಟ್ಯಾಕ್ಸೇಷನ್ ಎಂಬುದರ ಅನುವಾದವಾಗಿದೆ. ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ತೆರಿಗೆ ಎಂಬ ಪದವು ಇಂಗ್ಲಿಶಿನ ಟ್ಯಾಕ್ಸೇಷನ್ ಎಂಬುದರ ಕನ್ನಡ ಅನುವಾದವಾಗಿದ್ದು, ಟ್ಯಾಕ್ಸ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಟ್ಯಾಕ್ಸೋ ಎಂಬುದರಿಂದ ಬಂದಿದೆ. ಟ್ಯಾಕ್ಸೋ ಅಂದರೆ ಮೌಲ್ಯ ಎಂದರ್ಥ. ಆತ್ಮೀಯ ಸ್ನೇಹಿತರೆ, ತೆರಿಗೆ ಎಂಬ ಪದವು ಇದು ಇಂಗ್ಲಿಶಿನ ಟ್ಯಾಕ್ಸೇಷನ್ ಎಂಬುದರ ಕನ್ನಡ ಅನುವಾದವಾಗಿದೆ. ಟ್ಯಾಕ್ಸ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಟ್ಯಾಕ್ಸೋ ಎಂಬುದರಿಂದ ಬಂದಿದೆ. ಟ್ಯಾಕ್ಸೋ ಎಂದರೆ ಮೌಲ್ಯ ಎಂದರ್ಥ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ತೆರಿಗೆ ಎಂಬ ಪರಿಭಾಷೆಯನ್ನು ಹಲವಾರು ರೀತಿಯಲ್ಲಿ ವ್ಯಾಖ್ಯಾನಿಸಬಹುದಾಗಿದೆ. ಸಾಮಾನ್ಯ ಅರ್ಥದಲ್ಲಿ ತೆರಿಗೆ ಎಂದರೆ ಸರ್ಕಾರದ ಖರ್ಚು ವೆಚ್ಚಗಳನ್ನು ಸರಿದೂಗಿಸುವ ಸಲುವಾಗಿ ಸಾರ್ವಭೌಮನು ತನ್ನ ಕಾನೂನು ರೂಪಿಸುವ ಅಂಗಗಳ ಮೂಲಕ ಕಂದಾಯವನ್ನು ಸಂಗ್ರಹಿಸುವುದು. ಆತ್ಮೀಯ ಸ್ನೇಹಿತರೆ, ತೆರಿಗೆ ಎಂಬ ಪರಿಭಾಷೆಯನ್ನು ಹಲವಾರು ಚಿಂತಕರು ಅವರದೇ ಆದ ಅಭಿಪ್ರಾಯದಲ್ಲಿ ತೆರಿಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಸಾಮಾನ್ಯ ಅರ್ಥದಲ್ಲಿ ನಾವು ತೆರಿಗೆ ಅಂದರೆ ಏನಂತ ನೋಡೋದಾದರೆ, ಸರ್ಕಾರದ ಖರ್ಚು ವೆಚ್ಚಗಳನ್ನು ಸರಿದೂಗಿಸುವಂತಹ ಸಲುವಾಗಿ ಸಾರ್ವಭೌಮನು ತನ್ನ ಕಾನೂನು ರೂಪಿಸುವ ಅಂಗಗಳ ಮೂಲಕ ಕಂದಾಯವನ್ನು ಸಂಗ್ರಹಿಸೋದಕ್ಕೆ ನಾವು ತೆರಿಗೆ ಅಂತ ಕರಿತೀವಿ. ಅದೇ ರೀತಿಯಾಗಿ ಇದರ ಮೂಲ ಉದ್ದೇಶವು ಯಾವಾಗಲೂ ನಾಗರಿಕರ ರಕ್ಷಣೆ ಹಾಗೂ ಒಳಿತನ್ನು ಕಾಪಾಡುವುದೇ ಆಗಿದೆ. ತೆರಿಗೆಯನ್ನು ಯಾಕೆ ನಮ್ಮಿಂದ ತಗೊಳ್ತಿರೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ ನೋಡಿ. ನಿಮ್ಮಿಂದ ತಗೊಳ್ಳುವಂಥ ಕಂದಾಯವನ್ನು ಸಂಗ್ರಹಿಸುವಂತಹ ತೆರಿಗೆ ಹಣವನ್ನು ಮೂಲ ಉದ್ದೇಶ ಬಂದುಬಿಟ್ಟು ಯಾವಾಗಲೂ ನಾಗರಿಕರ ರಕ್ಷಣೆಯನ್ನು ಅಥವಾ ಪ್ರಜೆಗಳ ರಕ್ಷಣೆಯನ್ನು ಹಾಗೂ ಅವರ ಒಳಿತನ್ನು ಕಾಪಾಡುವುದೇ ಆಗಿದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಕಾನೂನಿನ ಪ್ರಾಧಿಕಾರದ ಅಡಿಯಲ್ಲಿ ವ್ಯಕ್ತಿಗತ ಅಥವಾ ಸಂಘಟಿತ ಘಟಕಗಳ ಆದಾಯದ ಒಂದಿಷ್ಟು ಪಾಲನ್ನು ಸರ್ಕಾರವು ಸಂಗ್ರಹಿಸುವುದೇ ತೆರಿಗೆ ಎಂದರೆ ತಪ್ಪಾಗಲಾರದ ಇನ್ನೊಂದು ಅರ್ಥದಲ್ಲಿ. ಅದೇ ರೀತಿಯಾಗಿ ಇನ್ನೊಂದು ಅರ್ಥದಲ್ಲಿ ತೆರಿಗೆ ಎಂದರೆ ನಾಗರಿಕರು ಹಾಗೂ ಸಂಸ್ಥೆಗಳ ಮೇಲೆ ವೆಚ್ಚವನ್ನು ಏರುವ ಮೂಲಕ ಸರ್ಕಾರವು ತನ್ನ ಖರ್ಚು ವೆಚ್ಚಗಳನ್ನು ಸರಿದೂಗಿಸಿಕೊಳ್ಳುವುದು. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಅರ್ಥದಲ್ಲಿ ತೆರಿಗೆ ಅಂತ ನೋಡೋದಾದರೆ, ನಾಗರಿಕರು ಹಾಗೂ ಸಂಸ್ಥೆಗಳ ಮೇಲೆ ವೆಚ್ಚವನ್ನು ಏರುವ ಮೂಲಕ ಸರ್ಕಾರವು ತನ್ನ ಖರ್ಚು ವೆಚ್ಚಗಳನ್ನು ಸರಿದೂಗಿಸಿಕೊಳ್ಳುವುದನ್ನು ಕೂಡ ನಾವು ತೆರಿಗೆ ಅಂತ ಕರಿಬೋದಾಗಿದೆ. ಆತ್ಮೀಯ ಸ್ನೇಹಿತರೆ, ಮುಂದುವರೆದು ಗಮನಿಸಿ. ತೆರಿಗೆ ಎಂಬ ಪದವು ತೆರಿಗೆ ಪ್ರಾಧಿಕಾರದಿಂದ ತೆರಿಗೆಯನ್ನು ವಿಧಿಸುವ ಪ್ರಕ್ರಿಯೆಯನ್ನು ಪ್ರತಿಬಿಂಬಿಸುತ್ತದೆ. ಆ ಕಾರಣದಿಂದ ತೆರಿಗೆ ಎಂಬ ಪದವು ಆದಾಯದಿಂದ ಹಿಡಿದು ದಾನದಿಂದ ಹಿಡಿದು ಆಸ್ತಿಯವರೆಗಿನ ಎಲ್ಲ ರೀತಿಯ ತೆರಿಗೆಗಳನ್ನು ಒಳಗೊಂಡಿದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ತೆರಿಗೆ ಎಂಬ ಪದವು ತೆರಿಗೆ ಪ್ರಾಧಿಕಾರದಿಂದ ತೆರಿಗೆಯನ್ನು ವಿಧಿಸುವ ಪ್ರಕ್ರಿಯೆಯನ್ನು ಪ್ರತಿಬಿಂಬಿಸುತ್ತಿದೆ. ಆ ಕಾರಣದಿಂದ ತೆರಿಗೆ ಎಂಬ ಪದವು ಆದಾಯದಿಂದ ಹಿಡಿದು ದಾನದಿಂದ ಹಿಡಿದು ಆಸ್ತಿಯವರೆಗಿನ ಎಲ್ಲ ರೀತಿಯ ತೆರಿಗೆಗಳನ್ನು ಒಳಗೊಂಡಿದೆ ಅಂತ ಹೇಳಿಬಿಟ್ಟು ಮುಂದುವರೆದು ಗಮನಿಸಿ. ಒಟ್ಟಿನಲ್ಲಿ ತಿಳಿಯಪಡಿಸುವುದೇನೆಂದರೆ, ಕಂದಾಯವನ್ನು ಸಂಗ್ರಹಿಸುವುದಕ್ಕಾಗಿ ರಾಜ್ಯ ಸರ್ಕಾರವು ಅಥವಾ ಸೂಕ್ತ ಪ್ರಾಧಿಕಾರವು ತನ್ನ ನಾಗರಿಕರು ಸಂಸ್ಥೆಗಳ ಮೇಲೆ ತೆರಿಗೆಯನ್ನು ವಿಧಿಸುವ ಅಥವಾ ಸಂಗ್ರಹಿಸುವ ಪ್ರಕ್ರಿಯೆ ಇದಾಗಿದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಕೊನೆಯದಾಗಿ ನಾವು ತಿಳಿಯಪಡಿಸೋದು ಏನೆಂದರೆ, ನೋಡಬಹುದಾದ್ರೆ ಅಂದರೆ ಏನಂದರೆ, ಕಂದಾಯವನ್ನು ಪಡೆಯೋದಕ್ಕೋಸ್ಕರ ರಾಜ್ಯ ಸರ್ಕಾರವು ಅಥವಾ ಸೂಕ್ತ ಪ್ರಾಧಿಕಾರವು ತನ್ನ ನಾಗರಿಕರು ಅಥವಾ ಸಂಸ್ಥೆಗಳ ಮೇಲೆ ತೆರಿಗೆಯನ್ನು ವಿಧಿಸುವ ಅಥವಾ ಸಂಗ್ರಹಿಸುವ ಪ್ರಕ್ರಿಯೆಗೆ ನಾವು ತೆರಿಗೆ ಅಂತ ಕರಿತೀವಿ. ಆತ್ಮೀಯ ಸ್ನೇಹಿತರೆ, ಮುಂದುವರೆದು ಗಮನಿಸಿ. ಇದುವರೆಗೂ ಸಾಮಾನ್ಯ ಅರ್ಥದಲ್ಲಿ ತೆರಿಗೆ ಅಂದರೆ ಏನಂತ ನೋಡ್ಕೊಂಡು ಬಂದ್ವಿ. ಈಗ ಪರ್ಟಿಕ್ಯುಲರ್ ಆಗಿ ಚಿಂತಕರು ಅವರದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ತೆರಿಗೆ ಅಂದರೆ ಏನಂತ ಹೇಳ್ಬಿಟ್ಟು. ಫಸ್ಟ್ ಒಂದು ನೋಡಿ ಆತ್ಮೀಯ ಸ್ನೇಹಿತರೆ, ಡಾಲ್ಟನ್ ರವರ ಪ್ರಕಾರ ತುಂಬ ಇಂಪಾರ್ಟೆಂಟು, ಇದೇ ರೀತಿಯಾಗಿ ಬರೀಬೇಕಾಗ್ತದೆ ನೀವು ಎಕ್ಸಾಮ್ಸ್ಗಳಲ್ಲೆಲ್ಲ. ಡಾಲ್ಟನ್ ರವರ ಪ್ರಕಾರ ತೆರಿಗೆ ಎಂದರೆ ಕಾನೂನಾತ್ಮಕ ಅಪರಾಧಗಳಿಗೆ ಜುಲ್ಮನೆಯನ್ನು ವಿಧಿಸದೆ ಸಾರ್ವಜನಿಕ ಪ್ರಾಧಿಕಾರಿಯು ತೆರಿಗೆ ಪಾವತಿದಾರರಿಗೆ ವಿಧಿಸುವ ಒಂದು ರೀತಿಯ ಕಡ್ಡಾಯ ದೇಣಿಗೆಯಾಗಿದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಕಾನೂನಾತ್ಮಕ ಅಪರಾಧಗಳಿಗೆ ಯಾವ ರೀತಿಯಾಗಿ ವ್ಯಕ್ತಿಗಳಿಗೆ ಜುಲ್ಮನೆಯನ್ನು ಅಥವಾ ದಂಡವನ್ನು ಅಥವಾ ಕಾರಾವಾಸವನ್ನು ಯಾವ ರೀತಿಯಾಗಿ ವಿಧಿಸ್ತಾರಲ್ವಾ, ಅದೇ ರೀತಿಯಾಗಿ ಸಾರ್ವಜನಿಕರಿಗೆ ಅದನ್ನು ವಿಧಿಸದೆ ಸಾರ್ವಜನಿಕ ಪ್ರಾಧಿಕಾರಿಯು
ತೆರಿಗೆ ಪಾವತಿದಾರರಿಗೆ ವಿಧಿಸುವ ಒಂದು ರೀತಿಯ ಕಡ್ಡಾಯ ದೇಣಿಗೆಯಾಗಿದೆ ಅಂತ ಹೇಳ್ಬಿಟ್ಟು ಡಾಲ್ಟನ್ ರವರು ತೆರಿಗೆಯನ್ನು ವ್ಯಕ್ತಪಡಿಸಿದ್ದಾರೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಸೆಕೆಂಡ್ ಒನ್ ಗಮನಿಸಿ, ಆಂಟೋನಿಯೋ ಡೇವಿಡ್ ಡೆ ಮಾರ್ಕೋರ್ ಅವರ ಪ್ರಕಾರ ತೆರಿಗೆ ಎನ್ನುವುದು ಒಂದು ಮೌಲ್ಯವಾಗಿದ್ದು ನಾಗರಿಕರನ್ನು ತಾನು ಪಡೆದಂತಹ ಸಾಮಾನ್ಯ ಸಾರ್ವಜನಿಕ ಸೇವೆಗಳ ಬೆಲೆಯನ್ನು ರಾಜ್ಯಕ್ಕೆ ತರುವುದೇ ಆಗಿದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆಂಟೋನಿಯೋ ಡೇವಿಡ್ ಡೆ ಮಾರ್ಕೋರ್ ಅವರು ಹೇಳ್ತಿದ್ದಾರೆ ತೆರಿಗೆ ಅಂದರೆ ಏನಂತ ಅಂದರೆ ತೆರಿಗೆ ಎನ್ನುವುದು ಒಂದು ಮೌಲ್ಯವಾಗಿದ್ದು ನಾಗರಿಕರನ್ನು ತಾನು ಪಡೆದಂತಹ ಸಾಮಾನ್ಯ ಸಾರ್ವಜನಿಕ ಸೇವೆಗಳು, ಒಬ್ಬ ವ್ಯಕ್ತಿ ಏನು ಪಡಿತಾನಲ್ಲ ಸಾರ್ವಜನಿಕ ಸೇವೆಗಳನ್ನು, ಅದಕ್ಕೆ ಬೆಲೆಯನ್ನು ರಾಜ್ಯಕ್ಕೆ ತರುವುದೇ ಆಗಿದೆ. ಅವರ ಪ್ರಕಾರ ಆ ಸಾರ್ವಜನಿಕ ಸೇವೆಗಳಿಗೆ ಬೆಲೆಯನ್ನು ರಾಜ್ಯಕ್ಕೆ ತರುವುದೇ ತೆರಿಗೆ ಅಂತ ಹೇಳ್ಬಿಟ್ಟು ಅವರು ವ್ಯಕ್ತಪಡಿಸಿದ್ದಾರೆ ಆತ್ಮೀಯ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ, ಸಾಮಾನ್ಯ ಭಾಷೆಯಲ್ಲಿ ತೆರಿಗೆಯ ಅರ್ಥ, ತೆರಿಗೆ ಯಾವ ಪದದಿಂದ ಉದ್ಭವ ಆಯಿತು, ಲ್ಯಾಟಿನ್ ಭಾಷೆಯಲ್ಲಿ ಆಯಿತು ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಆಯಿತು, ಏನಾಯಿತು ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ. ಮುಂದುವರೆದು ತೆರಿಗೆಯ ಸ್ವರೂಪ, ವ್ಯಾಪ್ತಿ ಹಾಗೂ ಉದ್ದೇಶ, ನೇಚರ್, ಸ್ಕೋಪ್ ಅಂಡ್ ಆಬ್ಜೆಕ್ಟ್ ಆಫ್ ಟ್ಯಾಕ್ಸೇಷನ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ನಾವು ಚರ್ಚಿಸಿರುವಂತೆ ತೆರಿಗೆ ಎಂಬ ಪದವು ಸಾರ್ವಜನಿಕರ ಉದ್ದೇಶಗಳ ಈಡೇರಿಕೆಗಾಗಿ ಹಾಗೂ ಸರ್ಕಾರದ ಸೂಕ್ತ ಆಡಳಿತದ ಖರ್ಚು ವೆಚ್ಚಗಳನ್ನು ಸರಿದೂಗಿಸುವ ಸಲುವಾಗಿ ತನ್ನ ವಿಷಯಗಳ ಮೇಲೆ ನಾಗರಿಕರು, ಕಂಪನಿ, ಸಂಸ್ಥೆ ಕಡ್ಡಾಯವಾಗಿ ವಿಧಿಸುವ ರಾಜ್ಯ ಅಥವಾ ರಾಷ್ಟ್ರದ ಒಂದು ಅಂತರ್ನಿಹಿತ ಅಧಿಕಾರವಾಗಿದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ನಾನು ಮೇಲೆ ಹೇಳಿದಂತೆ ತೆರಿಗೆ ಎಂಬ ಪದವು ಸಾರ್ವಜನಿಕರ ಉದ್ದೇಶಗಳ ಈಡೇರಿಕೆಗಾಗಿ ಹಾಗೂ ಸರ್ಕಾರದ ಸೂಕ್ತ ಆಡಳಿತದ ಖರ್ಚು ವೆಚ್ಚಗಳನ್ನು ಸರಿದೂಗಿಸುವಂತಹ ಸಲುವಾಗಿ ತನ್ನ ವಿಷಯಗಳ ಮೇಲೆ ಮೀನ್ಸ್ ನಾಗರಿಕರಿರ್ಬೋದು, ಕಂಪನಿ ಇರ್ಬೋದು ಅಥವಾ ಸಂಸ್ಥೆಗಳಿಗೆ ಕಡ್ಡಾಯವಾಗಿ ವಿಧಿಸುವಂತಹ ರಾಜ್ಯ ಅಥವಾ ರಾಷ್ಟ್ರದ ಒಂದು ಅಂತರ್ನಿಹಿತ ಅಧಿಕಾರಕ್ಕೆ ನಾವು ತೆರಿಗೆ ಅಂತ ಕರಿತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಹೇಳಿದ್ದೇನೆ ಆತ್ಮೀಯ ಸ್ನೇಹಿತರೆ. ಇನ್ನು ಇಬ್ಬರು ಚಿಂತಕರು ಅವ್ರದೇ ಆದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಗಮನಿಸಿ, ಆಡಮ್ ಸ್ಮಿತ್ ಅವರು ಕ್ಯಾನನ್ ಪದಕೋಶದ ಅವ್ರ ಪ್ರಕಾರ ತೆರಿಗೆ ಏನಂತ ನೋಡೋದಾದ್ರೆ, ತೆರಿಗೆ ಕಂದಾಯವು ಸಾರ್ವಜನಿಕ ಕಂದಾಯದ ಪ್ರಮುಖ ಮೂಲವಾಗಿದ್ದು, ನೋಡಿ, ತೆರಿಗೆ ಕಂದಾಯವು ಸಾರ್ವಜನಿಕ ಆದಾಯದ ಪ್ರಮುಖ ಮೂಲವಾಗಿದ್ದು ಸಾರ್ವಜನಿಕರ ಒಳಿತಿಗಾಗಿ ಸರ್ಕಾರವು ವ್ಯಕ್ತಿಗತರಿಂದ ಅಥವಾ ಕಂಪನಿಗಳಿಂದ ಸಂಗ್ರಹಿಸುವ ಒಂದು ರೀತಿಯ ಕಡ್ಡಾಯವಾದ ಪಾವತಿಯಾಗಿದೆ. ಆಡಮ್ ಸ್ಮಿತ್ ಅವರು ಹೇಳ್ತಾರೆ, ಕ್ಯಾನನ್ ಪದಕೋಶದ ಪ್ರಕಾರ ತೆರಿಗೆ ಅಂದರೆ ಸಾರ್ವಜನಿಕ ಆದಾಯದ ಪ್ರಮುಖ ಮೂಲವಾಗಿದ್ದು ಅದು ಸಾರ್ವಜನಿಕರ ಒಳಿತಿಗಾಗಿ ಸರ್ಕಾರವು ವ್ಯಕ್ತಿಗತರಿಂದ ಅಥವಾ ಕಂಪನಿಗಳಿಂದ ಸಂಗ್ರಹಿಸುವ ಒಂದು ರೀತಿಯ ಕಡ್ಡಾಯವಾದ ಪಾವತಿಗೆ ನಾವು ತೆರಿಗೆ ಅಂತ ಕರಿತೀವಿ ಅಂತ ಹೇಳ್ಬಿಟ್ಟು ಆಡಮ್ ಸ್ಮಿತ್ ಅವರು ಹೇಳ್ತಾರೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ವಿಕಿಪೀಡಿಯಾ ಪದಕೋಶದ ಪ್ರಕಾರ ನಾವು ತೆರಿಗೆ ಅಂದರೆ ಏನಂತ ನೋಡೋದಾದ್ರೆ, ತೆರಿಗೆದಾರರಿಂದ ರಾಜ್ಯ ಅಥವಾ ರಾಜ್ಯಕ್ಕೆ ಸಮನಾದ ಪ್ರಾಧಿಕಾರವು ಸಂಗ್ರಹಿಸುವಂತಹ ಅಥವಾ ವಿಧಿಸುವ ವಿಷಯ ಶುಲ್ಕ ಇದಾಗಿದ್ದು ಈ ಶುಲ್ಕದ ಪಾವತಿ ಮಾಡಲು ವಿಫಲರಾದಲ್ಲಿ ಅಥವಾ ಪಾವತಿಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಲ್ಲಿ ಅದು ಕಾನೂನಿನ ಅಡಿಯಲ್ಲಿ ದಂಡನೀಯವಾಗಿರುತ್ತದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ವಿಕಿಪೀಡಿಯಾ ಪದಕೋಶದ ಪ್ರಕಾರ ತೆರಿಗೆ ಎಂದರೆ ತೆರಿಗೆದಾರರಿಂದ ರಾಜ್ಯ ಅಥವಾ ರಾಜ್ಯಕ್ಕೆ ಸಮನಾದಂತಹ ಪ್ರಾಧಿಕಾರವು ಸಂಗ್ರಹಿಸುವ ಅಥವಾ ವಿಧಿಸುವ ವಿಷಯ ಶುಲ್ಕ ಇದಾಗಿರುತ್ತದೆ. ತೆರಿಗೆದಾರರಿಂದ ರಾಜ್ಯವು ಅಥವಾ ಸಂಬಂಧಪಟ್ಟಂತಹ ಪ್ರಾಧಿಕಾರವು ಒಬ್ಬ ವ್ಯಕ್ತಿಯ ಮೇಲೆ ವಿಧಿಸುವಂತಹ ವಿಷಯ ಶುಲ್ಕ ಇದಾಗಿದ್ದು ಈ ಶುಲ್ಕದ ಪಾವತಿ ಮಾಡಲು ವಿಫಲರಾದಲ್ಲಿ, ಈ ಶುಲ್ಕವನ್ನು ಪಾವತಿ ಮಾಡಲು ವಿಫಲರಾದಲ್ಲಿ ಅಥವಾ ಪಾವತಿಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಲ್ಲಿ ಅದು ಕಾನೂನಿನ ಅಡಿಯಲ್ಲಿ ದಂಡನವಾಗಿರುತ್ತದೆ. ಇದಕ್ಕೆ ಅವರು ತೆರಿಗೆ ಅಂತ ಕರೀತಾರೆ ಆತ್ಮೀಯ ಸ್ನೇಹಿತರೆ. ಮುಂದುವರೆದು ಗಮನಿಸಿ, ತೆರಿಗೆ ಸ್ವರೂಪವನ್ನು ನೋಡೋದಾದರೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನೇಚರ್ ಆಫ್ ಟ್ಯಾಕ್ಸ್ ನೋಡೋದಾದರೆ ಫಸ್ಟ್ ಒಂದು ಪಾಯಿಂಟ್ ಬಂದ್ಬಿಟ್ಟು ನಿಮಗೆ ಸಾರ್ವಭೌಮನ ಅಂತರ್ನಿಹಿತ ಅಧಿಕಾರ. ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ತೆರಿಗೆಯ ಸ್ವರೂಪದಲ್ಲಿ ಫಸ್ಟ್ ಪಾಯಿಂಟ್ ಹೇಳ್ತಿದ್ದೀನಿ ನಾನು. ಸಾರ್ವಭೌಮನ ಅಂತರ್ನಿಹಿತ ಅಧಿಕಾರದಲ್ಲಿ ಭಾರತದಂತಹ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂಸತ್ತು ಒಂದು ಪ್ರಬಲವಾದ ಸಾರ್ವಭೌಮನ ಪಾತ್ರ ವಹಿಸುತ್ತದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಭಾರತದಂತಹ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂಸತ್ತು ಎಂಬುದು ಒಂದು ಪ್ರಬಲವಾದ ಸಾರ್ವಭೌಮನ ಪಾತ್ರ ವಹಿಸುತ್ತದೆ. ಆ ಕಾರಣದಿಂದಾಗಿ ಸಂವಿಧಾನದ ಅಡಿಯಲ್ಲಿ ಸ್ಥಾಪಿತಗೊಂಡ ಸಂಸತ್ತು ಯೋಗ್ಯವಾದ ನಿಯಮಗಳನ್ನು ರೂಪಿಸುವ ಮೂಲಕ ತೆರಿಗೆಯನ್ನು ವಿಧಿಸುವ ಒಂದು ಅಧಿಕಾರವನ್ನು ಹೊಂದಿರುತ್ತದೆ. ಸಂವಿಧಾನದ ಅಡಿಯಲ್ಲಿ ರಚನೆಯಾಗಿರುವಂತಹ ಒಂದು ಸಂಸತ್ತು ಯೋಗ್ಯವಾದ ನಿಯಮಗಳನ್ನು ರೂಪಿಸುವಂತಹ ಮೂಲಕ ನಿಯಮಗಳನ್ನು ರೂಪಿಸುವ ಮೂಲಕ ತೆರಿಗೆಯನ್ನು ವಿಧಿಸುವ ಒಂದು ಅಧಿಕಾರವನ್ನು ಹೊಂದಿರ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರ ಫಸ್ಟ್ ಪಾಯಿಂಟು ತೆರಿಗೆ ಸ್ವರೂಪದಲ್ಲಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸೆಕೆಂಡ್ನೇ ಪಾಯಿಂಟನ್ನು ಗಮನಿಸಿ, ಶಾಸನಾತ್ಮಕ ಸ್ವರೂಪ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಶಾಸನಾತ್ಮಕ ಸ್ವರೂಪ ನೋಡೋದಾದರೆ 1962ರ ಭಾರತೀಯ ಆದಾಯ ತೆರಿಗೆ ಅಧಿನಿಯಮ ಒಂದು ಶಾಸನದ ಸ್ವರೂಪವು
ಕಾನೂನಿಗೆ ಸ್ಪಷ್ಟ ನಿರ್ಧಾರವಾಗಿದೆ. ಶಾಸನವಾಗಿ ಈ ಕಾನೂನು ರೂಪಿಸಲ್ಪಟ್ಟಿರುವುದರಿಂದ ಯಾವುದೇ ರೀತಿಯಲ್ಲೂ ದ್ವಂದ್ವತೆ ಇರುವುದಿಲ್ಲ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸಿಂಪಲ್ ಆಗಿದೆ. ಏನು ಶಾಸನಾತ್ಮಕ ಸ್ವರೂಪ ಅಂದರೆ 1962ರಲ್ಲಿ ಭಾರತೀಯ ಆದಾಯ ತೆರಿಗೆ ಅಧಿನಿಯಮವನ್ನು ಶಾಸನ ಸ್ವರೂಪ ಕಾನೂನಿಗೆ ಸ್ಪಷ್ಟ ನಿರ್ಧಾರವಾಗಿದೆ. ಅದರ ಮುಖಾಂತರ ಅವರು ಕಂದಾಯವನ್ನು ಪಡೆದುಕೊಳ್ತಾರೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಆದ್ದರಿಂದ ಕಂದಾಯನ ಪಾವತಿಸಿಕೆ ಇರಬಹುದು ಅಥವಾ ಕಂದಾಯನ ಪಡೆಯುವುದು ಯಾವುದೇ ರೀತಿಯಿಂದ ದ್ವಂದ್ವತದಿಂದ ಕೂಡಿರುವುದಿಲ್ಲ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಪಾಯಿಂಟ್ ನಂಬರ್ 3 ಗಮನಿಸಿ. ಸಾರ್ವಜನಿಕ ಉದ್ದೇಶವನ್ನು ನೋಡೋದಾದರೆ ಈಗಾಗಲೇ ನೋಡಿರುವಂತಹ ಎಲ್ಲ ವ್ಯಾಖ್ಯೆಗಳ ಮುಖ್ಯ ಉದ್ದೇಶವೆಂದರೆ ಸಾರ್ವಜನಿಕರಿಗೆ ರಕ್ಷಣೆ ಹಾಗೂ ಸೌಲಭ್ಯಗಳನ್ನು ಕಲ್ಪಿಸುವುದೇ ಆಗಿದೆ. ಹಾಗಾಗಿ ಜನರಿಂದ ಸಂಗ್ರಹಿಸುವ ಕರರೂಪದ ಕಂದಾಯವನ್ನು ಜನರಿಗಾಗಿಯೇ ಒಂದಲ್ಲ ಒಂದು ರೀತಿಯಲ್ಲಿ ವ್ಯಯಿಸಲಾಗ್ತದೆ. ಆತ್ಮೀಯ ಸ್ನೇಹಿತರೆ, ಈಗಾಗಲೇ ನಾವೆಲ್ಲ ಅನೇಕ ಚಿಂತಕರ ಅಭಿಪ್ರಾಯಗಳನ್ನು ತೆರಿಗೆ ಅಂದರೆ ಅಂತ ಹೇಳ್ಬಿಟ್ಟು ಅವರದೇ ಆದ ರೀತಿಯಲ್ಲಿ ವ್ಯಕ್ತಪಡಿಸಿದ್ರು. ಅದರೆಲ್ಲರೂ ಕೂಡ ಮೂಲ ಉದ್ದೇಶ ಏನಾಯ್ತು ಅಂದರೆ ತೆರಿಗೆಯನ್ನು ಸಂಗ್ರಹಿಸಿಬಿಟ್ಟು ಅದನ್ನು ತೆರಿಗೆ ಸಂಗ್ರಹಿಸಿ ಯಾತಕ್ಕೆ ಉಪಯೋಗಿಸ್ತಾರೆ ಅಂದರೆ ಸಾರ್ವಜನಿಕರ ರಕ್ಷಣೆಗಾಗಿ ಅಥವಾ ಒಳಿತಿಗಾಗಿ ಅದನ್ನು ಉಪಯೋಗಿಸ್ತಾರೆ. ಅದನ್ನೇ ಸಾರ್ವಜನಿಕ ಉದ್ದೇಶದಲ್ಲಿ ಮತ್ತು ಕೂಡ ಅದನ್ನೇ ಹೇಳ್ತಾರೆ. ಆತ್ಮೀಯ ಸ್ನೇಹಿತರೆ, ಈಗಾಗಲೇ ನೋಡಿದಂತಹ ಎಲ್ಲ ವ್ಯಾಖ್ಯೆಗಳ ಮುಖ್ಯ ಉದ್ದೇಶವೆಂದರೆ ಸಾರ್ವಜನಿಕರಿಗೆ ರಕ್ಷಣೆ ಇರಬಹುದು ಹಾಗೂ ಸೌಲಭ್ಯಗಳನ್ನು ಕಲ್ಪಿಸಿದಾಗಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಜನರಿಂದ ಸಂಗ್ರಹಿಸುವಂತಹ ಕರರೂಪದ ಕಂದಾಯವನ್ನು ಜನರಿಗಾಗಿಯೇ ಒಂದಲ್ಲ ಒಂದು ರೀತಿಯಲ್ಲಿ ವ್ಯಯಿಸಲಾಗ್ತದೆ ಅಂತ ಹೇಳ್ಬಿಟ್ಟು. ಇನ್ನು ಪಾಯಿಂಟ್ ನಂಬರ್ 4 ಗಮನಿಸಿ. ಪ್ರಾದೇಶಿಕವಾಗಿ ಜಾರಿಯಲ್ಲಿರುವಿಕೆ ನೋಡೋದಾದರೆ 1962ರ ಆದಾಯ ತೆರಿಗೆ ಕಾಯ್ದೆಯ ಭಾರತ ದೇಶ ವ್ಯಾಪ್ತಿಗೆ ಎಲ್ಲರಿಗೂ ಸಮಾನವಾಗಿ ಅನ್ವಯವಾಗುತ್ತದೆ. ದೇಶದ ಎಲ್ಲ ಭಾಗಗಳಿಗೂ ಜಮ್ಮು ಮತ್ತು ಕಾಶ್ಮೀರ, ಸಿಕ್ಕಿಂ, ಕೇಂದ್ರಾಡಳಿತ ಪ್ರದೇಶಗಳು ಭಾರತದಾದ್ಯಂತ ಈ ಕಾಯ್ದೆಯು ಅನ್ವಯವಾಗುತ್ತದೆ. ಎಲ್ಲ ಪ್ರದೇಶಗಳು, ಕೇಂದ್ರಾಡಳಿತ ಪ್ರದೇಶಗಳಿರ್ಬೋದು, ರಾಜ್ಯಗಳಿರ್ಬೋದು, ಜಮ್ಮು ಮತ್ತು ಕಾಶ್ಮೀರ, ಸಿಕ್ಕಿಂ, ಕೇಂದ್ರಾಡಳಿತ ಪ್ರದೇಶ ಇಂತಹ ಎಲ್ಲ ಪ್ರದೇಶಗಳಿಗೂ ಆದಾಯ ತೆರಿಗೆ ಅಧಿನಿಯಮ 1962 ಎಲ್ಲರಿಗೂ ಕೂಡ ಸಮಾನವಾಗಿ ಇದರ ವ್ಯಾಪ್ತಿ ಅನ್ವಯಿಸ್ತದೆ ಅಂತ ಹೇಳ್ಬಿಟ್ಟು. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ. ಇನ್ನು ಪಾಯಿಂಟ್ ನಂಬರ್ 5 ನೋಡಿ. ಸರ್ಕಾರದ ವಿನಾಯಿತಿ. ಸಂವಿಧಾನದ ಅನುಚ್ಛೇದಗಳ ಅಡಿಯಲ್ಲಿ ರಾಜ್ಯ ಸರ್ಕಾರವು ಮತ್ತು ಕೇಂದ್ರ ಸರ್ಕಾರವು ಪರಸ್ಪರ ತೆರಿಗೆ ವಿಧಿಸುವಿಕೆಯಿಂದ ವಿನಾಯಿತಿಯನ್ನು ಹೊಂದಿವೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸರ್ಕಾರದ ವಿನಾಯಿತಿಯನ್ನು ನೋಡೋದಾದರೆ ಸಂವಿಧಾನದ ಅನುಚ್ಛೇದಗಳ ಅಡಿಯಲ್ಲಿ ರಾಜ್ಯ ಸರ್ಕಾರವು ಮತ್ತು ಕೇಂದ್ರ ಸರ್ಕಾರವು ಪರಸ್ಪರ ತೆರಿಗೆ ವಿಧಿಸುವಿಕೆಯಿಂದ ವಿನಾಯಿತಿಯನ್ನು ಹೊಂದಿವೆ. ಈ ಯೂನಿಟಲ್ಲಿ ನಿಮಗೆ ಕಾನ್ಸ್ಟಿಟ್ಯೂಷನಲ್ ಮೇಲೆ, ಸಂವಿಧಾನದ ಅನುಚ್ಛೇದಗಳ ಮೇಲೆ ಒಂದು ಕ್ವಶನ್ಸ್ ಕಂಪಲ್ಸರಿ ಕೇಳಿರ್ತಾನೆ. ಅದನ್ನು ನಾನು ಮುಂದಿನ ತರಗತಿಯಲ್ಲಿ ಯಾವ ಅನುಚ್ಛೇದಗಳು ಬರ್ತವೆ, ಎಲ್ಲಿಂದ ಎಲ್ಲಿ ತನಕ ಬರೀಬೇಕು ಎಂಬುದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಆತ್ಮೀಯ ಸ್ನೇಹಿತರೆ. ಈಗ ನೆಕ್ಸ್ಟ್ ಮುಂದುವರೆದು ಗಮನಿಸಿ. ಪಾಯಿಂಟ್ ನಂಬರ್ 6. ರಾಜ್ಯದ ಅಂತರ್ನಿಹಿತ ಅಧಿಕಾರಗಳಲ್ಲೇ ಅತಿ ಪ್ರಭಾವಿ. ರಾಜ್ಯದ ಅಂತರ್ನಿಹಿತ ಅಧಿಕಾರಗಳಲ್ಲೇ ಅತಿ ಪ್ರಭಾವಿ. ಒಂದು ದೇಶದ ಪ್ರಗತಿ ಆ ದೇಶದ ವಿತ್ತೀಯ ಸ್ಥಾನಮಾನವನ್ನು ಕೂಡ ಅವಲಂಬಿಸಿರ್ತದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ದೇಶದ ಅಭಿವೃದ್ಧಿ ಆಗಬೇಕು ಅಥವಾ ಪ್ರಗತಿಯನ್ನು ಕಾಣಬೇಕಾದೆ ಅಂದರೆ ಆ ದೇಶದ ವಿತ್ತೀಯ ಸ್ಥಾನಮಾನವನ್ನು ಕೂಡ ಅವಲಂಬಿಸಿರ್ತದೆ ಅಂತ ಹೇಳ್ಬಿಟ್ಟು. ಆ ಕಾರಣಕ್ಕಾಗಿ ತೆರಿಗೆಯು ಸಂಪೂರ್ಣ ರಾಜ್ಯದ ಒಂದು ಪ್ರಭಾವಿ ಅಂತರ್ನಿಹಿತ ಅಧಿಕಾರವಾಗಿದೆ. ತನ್ನ ಅಧೀನದಲ್ಲಿನ ಅಥವಾ ತನ್ನ ರಕ್ಷಣೆಯಲ್ಲಿನ ವಸ್ತು ವಿಷಯಗಳ ಮೇಲೆ ಪ್ರಜೆಗಳು ಅಥವಾ ಸಂಸ್ಥೆ ಅಥವಾ ಕಂಪನಿ ನಿಯಂತ್ರಣದ ಅಧಿಕಾರವನ್ನು ಪ್ರತಿಬಿಂಬಿಸ್ತದೆ ಅಂತ ಹೇಳಿಬಿಟ್ಟು. ಮುಂದುವರೆದು ಗಮನಿಸಿ. ಇನ್ನು 7ನೇ ಪಾಯಿಂಟ್ ನೋಡೋದಾದರೆ ಸಂವಿಧಾನಿಕ ವಿಷಯ. ಭಾರತ ಸಂವಿಧಾನದ ಕೇಂದ್ರ ಸಂಸತ್ತು ಹಾಗೂ ರಾಜ್ಯ ಶಾಸಕಾಂಗಗಳ ಅಧೀನ ಕಾರ್ಯಗಳಲ್ಲಿ ತೆರಿಗೆಯು ಪ್ರಮುಖವಾದ ವಸ್ತು ವಿಷಯವಾಗಿರುತ್ತದೆ. ಸಂವಿಧಾನದ ಅನುಚ್ಛೇದ 245, 246 ಇನ್ನಿತರ ಅನುಚ್ಛೇದಗಳ ಮೂಲಕ ಇದು ವ್ಯಕ್ತವಾಗಿದೆ. ಈಗಾಗಲೇ ನಾನು ಹೇಳಿದೆ ಅಂದರೆ ಮುಂದಿನ ಒಂದು ಸ್ಪೆಷಲ್ ಕ್ಲಾಸ್ ತೊಗೊಂಡ್ಬಿಟ್ಟು ಅದಕ್ಕೋಸ್ಕರನೇ ಭಾರತ ಸಂವಿಧಾನದ ಉಪಬಂಧಗಳ ಮೇಲೆ ಅಥವಾ ನಿಬಂಧನೆಗಳ ಮೇಲೆ, ಅನುಚ್ಛೇದಗಳ ಮೇಲೆ ನಿಮಗೆ ಎಕ್ಸಾಮಿಗೆ ಕಂಪಲ್ಸರಿಯಾಗಿ 16 ಮಾರ್ಕ್ಸಿಗೆ ಇಲ್ಲ 10 ಮಾರ್ಕ್ಸಿಗೆ ಕೇಳುವಂಥ ಒಂದು ಕಾನ್ಸೆಪ್ಟು ಸಂವಿಧಾನದ ಮೇಲೆ ಕೇಳಿರ್ತಾನೆ ನಿಮಗೆ. ಅದನ್ನು ನಾನು ಮುಂದಿನ ತರಗತಿಯಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆತ್ಮೀಯ ಸ್ನೇಹಿತರೆ. ಇನ್ನು ತೆರಿಗೆಯ ವ್ಯಾಪ್ತಿಯನ್ನು ನೋಡಿ. ಮುಂದುವರೆದು ಗಮನಿಸೋದಾದರೆ ತೆರಿಗೆಯ ವ್ಯಾಪ್ತಿ, ಸ್ಕೋಪ್ ಆಫ್ ಟ್ಯಾಕ್ಸ್ ಅನ್ನು ನೋಡೋದಾದರೆ ಪರಿಮಿತಿಗಳನ್ನು ತೆಗೆದುಹಾಕಿದರೆ ಸಂವಿಧಾನದ ಅಡಿಯಲ್ಲಿ ನೀಡಲಾಗಿರುವಂತಹ ತೆರಿಗೆ ವಿಧಿಸುವ ಅಧಿಕಾರವು ಅನಿಯಮಿತ, ವಿತ್ತೀಯ, ವಿಸ್ತೃತವಾದ ಹಾಗೂ ಜ್ಯೇಷ್ಠವಾದಾಗಿದೆ. ತೆರಿಗೆ ಎಂಬ ಪದವು ಪ್ರತಿಯೊಂದು ವ್ಯಾಪಾರ ಅಥವಾ ಉದ್ಯಮ, ಸ್ವತ್ತಿನ ಸ್ವಾಧೀನತೆ, ಕೈಗಾರಿಕೆ ಎಲ್ಲವನ್ನ ಪ್ರತಿಬಿಂಬಿಸುತ್ತಾ ಒಂದು ವೇಳೆ ಇದಕ್ಕೆ ವ್ಯತಿರಿಕ್ತವಾಗಿ ಯಾರಾದರೂ ತೆರಿಗೆ ಪಾವತಿಯನ್ನು ತಪ್ಪಿಸಿಕೊಳ್ಳಲು ಯತ್ನಿಸಿದಲ್ಲಿ, ತೆರಿಗೆಯಿಂದ ವಂಚಿಸಿದಲ್ಲಿ ಕಾನೂನಿನ ಅಡಿಯಲ್ಲಿ ದಂಡನೆಗೆ ಬಾಧ್ಯರಾಗುವರು. ತೆರಿಗೆ ಎಂಬುದು ಎಲ್ಲ ರೀತಿಯಲ್ಲಿ ಎಲ್ಲದಕ್ಕೂ ವ್ಯಾಪಾರ ಇರ್ಬೋದು, ಉದ್ಯಮ ಇರ್ಬೋದು, ಸ್ವತ್ತಿನ ಸ್ವಾಧೀನತೆ ಇರ್ಬೋದು, ಕೈಗಾರಿಕೆ ಇನ್ನಿತರ ಎಲ್ಲ ಅಂಶಗಳು ಕೂಡ ತೆರಿಗೆ ಅನ್ವಯಿಸ್ತದೆ ಅಂತ ಹೇಳ್ಬಿಟ್ಟು, ತೆರಿಗೆಯನ್ನು ಪಾವತಿಸಲು ಯಾವುದೇ ಒಬ್ಬ ವ್ಯಕ್ತಿ ತಪ್ಪಿಸಿಕೊಂಡರೆ ಅವನು ಕಾನೂನುಬದ್ಧವಾಗಿ ಶಿಕ್ಷೆಗೆ ಗುರಿಯಾಗ್ತಾನೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ತೆರಿಗೆ ವ್ಯಾಪ್ತಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ.
ಮುಂದುವರೆದು ಗಮನಿಸಿ. ತೆರಿಗೆಯ ಉದ್ದೇಶ, ಆಬ್ಜೆಕ್ಟ್ ಆಫ್ ಟ್ಯಾಕ್ಸ್ ಅನ್ನೋದಾದರೆ ತೆರಿಗೆಯ ಮೂಲ ಉದ್ದೇಶವೇನೆಂದರೆ ಸಾಮಾನ್ಯ ನಾಗರಿಕರ ಒಳಿತಿಗಾಗಿ ಸರ್ಕಾರವು ತನ್ನ ಕಾರ್ಯಗಳನ್ನು, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ತೆರಿಗೆಯ ಉದ್ದೇಶ ಬಂದ್ಬಿಟ್ಟು ತೆರಿಗೆಯ ಮೂಲ ಉದ್ದೇಶ ಏನು ನೋಡೋದಾದರೆ ನಾಗರಿಕರ ಒಳಿತಿಗಾಗಿ ಸರ್ಕಾರವು ತನ್ನ ಕಾರ್ಯಗಳನ್ನು ಸೂಕ್ತವಾದ ರೀತಿಯಲ್ಲಿ ನಡೆಸಲು ಸೂಕ್ತ ನಿಧಿ ಅಥವಾ ಸ್ವತ್ತನ್ನು ಒದಗಿಸುವುದೇ ಆಗಿದೆ. ಸೂಕ್ತ ನಿಧಿಯಲ್ಲದೆ ಸರ್ಕಾರವು ತನ್ನ ಕಾರ್ಯವನ್ನು ದಕ್ಷವಾದ ರೀತಿಯಲ್ಲಿ ಅನುಸರಿಸಲು ಸಾಧ್ಯವಿಲ್ಲ. ಆ ಕಾರಣದಿಂದ ಸರ್ಕಾರವು ತೆರಿಗೆ ವಿಧಿಸುವ ಪ್ರಕ್ರಿಯೆಯನ್ನು ಕಡ್ಡಾಯ ಮಾಡಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಎರಡೂ ಕೂಡ ತನ್ನ ಪ್ರಜೆಗಳ ಮೇಲೆ ತೆರಿಗೆ ವಿಧಿಸುವ ಅಧಿಕಾರವನ್ನು ಹೊಂದಿದೆ. ತೆರಿಗೆ ವಿಧಿಸುವಿಕೆಯ ಮೂಲ ಉದ್ದೇಶವೇನೆಂದರೆ, ಆತ್ಮೀಯ ಸ್ನೇಹಿತರೆ ಗಮನಿಸಿ, ಯಾವುದೇ ಒಂದು ಸರ್ಕಾರ, ಸೆಂಟ್ರಲ್ ಇರ್ಬೋದು, ಸ್ಟೇಟ್ ಇರ್ಬೋದು, ಯಾವುದೇ ಒಂದು ಸರ್ಕಾರ ಪ್ರಗತಿಯಲ್ಲಿ ನಡಿಬೇಕು ಅಥವಾ ತನ್ನ ಅಧಿಕಾರವನ್ನು ಚಲಾಯಿಸಿ ಪ್ರಜೆಗಳಿಗೆ ಏನಾದರೂ ನೀಡಬೇಕಂದ್ರೆ ಮುಖ್ಯವಾಗಿ ಬೇಕಾಗಿರೋದು ಹಣ ಬೇಕಾಗಿರುತ್ತೆ. ಹಣಕಾಸು ಇಲ್ಲದೇ ಯಾವುದೇ ಸರ್ಕಾರ ಏನು ಮಾಡೋಕ್ಕೂ ಸಹ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಂದು ಸರ್ಕಾರ ಅಭಿವೃದ್ಧಿಯನ್ನು ಮಾಡಬೇಕನ್ನೋ ಸಂದರ್ಭದಲ್ಲಿ ಅವರಿಗೆ ಹಣದ ಉದ್ದೇಶ ಇರ್ತದೆ. ಹಣವನ್ನು ಪಡೆದು ಅದನ್ನು ತೆರಿಗೆ ಮುಖಾಂತರ ಪಡಿತಾರೆ ಜನಗಳಲ್ಲಿ. ಅದನ್ನು ಪಡೆದುಬಿಟ್ಟು ಜನರಿಗಾಗಿ, ಜನರ ರಕ್ಷಣೆಗಾಗಿ, ಜನರ ಒಳಿತಿಗಾಗಿ ಆ ಹಣವನ್ನು ಉಪಯೋಗಿಸ್ತಾರೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಇನ್ನು ತೆರಿಗೆ ವಿಧಿಸುವಿಕೆಯ ಮೂಲ ಉದ್ದೇಶವೇನು ನೋಡೋದಾದರೆ ಫಸ್ಟ್ ಒಂದು ಗಮನಿಸಿ, ಸರ್ಕಾರದ ಖರ್ಚು ವೆಚ್ಚಗಳನ್ನು ಭರಿಸುವಿಕೆ ಮೂಲ. ಫಸ್ಟ್ ಒಂದು ನೋಡಿ, ಸರ್ಕಾರದ ಯಾಕೆ ತೆರಿಗೆಯನ್ನು ನಮ್ಗೆ ತಗೊಳ್ತಾರೆ ನೋಡೋದಾದರೆ ಆ ತೆರಿಗೆಯಿಂದ ಸರ್ಕಾರದ ಖರ್ಚು ವೆಚ್ಚಗಳನ್ನು ಭರಿಸುವಿಕೆಯನ್ನು ಮೂಲ ಮಾಡಿರ್ತಾರೆ. ಅದೇ ರೀತಿಯಾಗಿ ಸಮುದಾಯದಲ್ಲಿ ಬಡವ ಶ್ರೀಮಂತ ಎಂಬ ಅಸಮಾನತೆಯನ್ನು ಕಡಿಮೆ ಮಾಡಲು ಸಹಕಾರಿ. ಎಲ್ಲರಿಗೂ ಒಂದೇ ತರಹದ ತೆರಿಗೆಯನ್ನು ವಿಧಿಸಲಾಗ್ತದೆ ಆತ್ಮೀಯ ಸ್ನೇಹಿತರೆ, ಯಾವ ಥರದ ಭೇದ ಭಾವ ಇರುವುದಿಲ್ಲ. ಇನ್ನು ಮೂರನೇ ಪಾಯಿಂಟ್ ನೋಡಿ, ಅನಾನುಕೂಲ ವಸ್ತುಗಳಾದಂತಹ ಮದ್ಯಪಾನ ಹಾಗೂ ಸಿಗರೇಟ್, ತಂಬಾಕು ಮುಂತಾದ ವಸ್ತುಗಳ ಬಳಕೆಯನ್ನು ನಿಯಂತ್ರಿಸುವುದು. ಉದಾಹರಣೆ ಸಿಗರೇಟ್ ಇತ್ಯಾದಿ. ಇಂತಹ ಅನಾನುಕೂಲ ವಸ್ತುಗಳಾದಂತಹ ಮದ್ಯಪಾನ ಇರ್ಬೋದು, ಸಿಗರೇಟ್ ಇರ್ಬೋದು, ಮದ್ಯಪಾನ, ಇಂತಹ ದುಶ್ಚಟಗಳನ್ನು ನಿಯಂತ್ರಿಸಲಿಕ್ಕೆ ಇದರ ಮುಖ್ಯ ಉದ್ದೇಶವಾಗಿರ್ತದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಏರಿಳಿತವನ್ನು ನಿಯಂತ್ರಿಸುವುದು. ಆದಾಯ ಹೆಚ್ಚಿರುವ ವ್ಯಕ್ತಿಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಿ ಆರ್ಥಿಕತೆಯನ್ನು ಸರಿದೂಗಿಸ್ತದೆ. ಒಬ್ಬ ವ್ಯಕ್ತಿಯ ಆದಾಯ ಹೆಚ್ಚಿರುತ್ತದೆ ಎಂಬುದಾದರೆ ಹೆಚ್ಚಿರುವ ವ್ಯಕ್ತಿಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಿ ಆರ್ಥಿಕತೆಯನ್ನು ಸರಿದೂಗಿಸಲಾಗ್ತದೆ. ಅದೇ ರೀತಿಯಾಗಿ ಆಮದಿನ ಪಾವತಿಯನ್ನು ಸರಿದೂಗಿಸುವುದು, ಸ್ಥಳೀಯ ಕೈಗಾರಿಕೆಗಳನ್ನು ಸಂರಕ್ಷಿಸುವುದು ಮುಖ್ಯ ಉದ್ದೇಶ ಆಗಿದೆ ಆತ್ಮೀಯ ಸ್ನೇಹಿತರೆ. ಇವೆಲ್ಲವೂ ಕೂಡ ತೆರಿಗೆಯ ಮುಖ್ಯ ಉದ್ದೇಶವಾಗಿದೆ. ಇಂದಿನ ತರಗತಿಯಲ್ಲಿ ತೆರಿಗೆಯ ಪರಿಭಾಷೆ, ತೆರಿಗೆಯ ಸ್ವರೂಪ, ತೆರಿಗೆಯ ವ್ಯಾಪ್ತಿ, ತೆರಿಗೆಯ ಉದ್ದೇಶ ಎಲ್ಲದೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ, ಎಲ್ಲ ವಿದ್ಯಾರ್ಥಿಗಳು ಕೂಡ. ಆತ್ಮೀಯ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇದರಲ್ಲಿ ಯಾವುದಾದ್ರೂ ಒಂದನ್ನು ತೆರಿಗೆಯ ಸ್ವರೂಪವನ್ನು ನಿಮಗೆ 6 ಮಾರ್ಕ್ಸಿಗೆ ಇಲ್ಲ 8 ಮಾರ್ಕ್ಸಿಗೆ ಕೇಳುವಂಥ ಒಂದು ಕಾನ್ಸೆಪ್ಟು. ಇನ್ನು ತೆರಿಗೆಯ ಪರಿಭಾಷೆ ತುಂಬ ಇಂಪಾರ್ಟೆಂಟು. ಈ ಯೂನಿಟಲ್ಲಿ ಏನೇ ಕ್ವಶನ್ಸ್ ಕೇಳಿದರೂ ಕೂಡ ನೀವು ಫಸ್ಟಲ್ಲಿ ತೆರಿಗೆಯ ಡೆಫಿನೇಷನ್ಸನ್ನು ಬರೀಬೇಕಾಗ್ತದೆ. ತೆರಿಗೆ ಎಂಬ ಪದ ಯಾವ ಪದದಿಂದ ಬಂತು, ತೆರಿಗೆ ಅಂದರೆ ಏನು ಎಂಬುದನ್ನು ಬರೆದುಬಿಟ್ಟು ನೀವು ಯಾವುದೇ ಕ್ವಶನ್ಸನ್ನು ಕೇಳಿದರೂ ಆನ್ಸರನ್ನು ಬರೀಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ. ಈಗಾಗಲೇ ಕಾಮಧೇನು ಲಾ ಅಕಾಡೆಮಿಯಲ್ಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸೆಮಿಸ್ಟರ್ಗಳು ಪ್ರಾರಂಭಗೊಂಡಿದ್ದು, ಹೆಚ್ಚಿನ ಮಾಹಿತಿಗಾಗಿ ನೀವು ಕಾನೂನಿಗೆ ಸಂಬಂಧಪಟ್ಟಂತೆ ಯಾವುದೇ ಸಂದೇಹ ಇದ್ದಲ್ಲಿ, ಸರ್ ನಾನು 3 ಇಯರ್ಸ್ LLB ಮಾಡಲಾ ಅಥವಾ 5 ಇಯರ್ಸ್ LLB ಮಾಡಲಾ, ಯಾವ ಡಿಗ್ರಿ ಮಾಡಿದರೆ ಏನು, ನಿಮ್ಮಲ್ಲಿ ಒಂದು ಡೌಟ್ ಇರ್ತದೆ. ಎಲ್ಲ ಡೌಟಿಗೆ ಕೂಡ ಕ್ಲಾರಿಫೈ ಕೊಡ್ತೀವಿ. ನಮ್ಮಲ್ಲಿ 24/7 ಕಸ್ಟಮರ್ ಸಪೋರ್ಟ್ ಇದೆ. ಯಾವುದೇ ನಮ್ಮಲ್ಲಿ ಕ್ಲಾಸ್ ತೊಗೊಂಡಾದ್ಮೇಲೆ ನೀವು ಯಾವ ಥರದ ಡೌಟ್ ಇದ್ದರೆ, ಯಾವುದೇ ಸೆಕ್ಷನ್ಸ್ ಇರ್ಬೋದು, ಯಾವುದೇ ಪ್ರಕರಣ ಇರ್ಬೋದು, ಯಾವುದೇ ಟಾಪಿಕ್ ನಿಮ್ಗೆ ಅರ್ಥ ಆಗಿಲ್ಲ ಅಂದಾದಮೇಲೆ ಅಂಥ ಸಂದರ್ಭದಲ್ಲಿ ಮೆಸೇಜ್ ಮಾಡೋ ಮುಖಾಂತರ ಅಥವಾ ಕಾಲ್ ಮಾಡೋದ್ರ ಮುಖಾಂತರ ಡೈರೆಕ್ಟಾಗಿ ಲೆಕ್ಚರ್ಗಳ ಹತ್ರ, ಪ್ರೊಫೆಸರ್ಗಳ ಹತ್ರ ನೀವು ಡೈರೆಕ್ಟಾಗಿ ಮಾತಾಡಿ ನಿಮ್ಮ ಸಂದೇಹವನ್ನು ಕ್ಲಾರಿಫೈ ಮಾಡ್ಕೋಬೋದಾಗಿದೆ ಆತ್ಮೀಯ ಸ್ನೇಹಿತರೆ. ಹಾಗಾಗಿ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವಂಥ ನಂಬರ್ಗೆ ಸಂಪರ್ಕಿಸಿ. 7353872963 ಅಥವಾ 6361356472 ಈ ನಂಬರ್ಗೆ ಕರೆ ಮಾಡಿ, ಮಿಸ್ ಕಾಲ್ ಕೊಡಿ ಅಥವಾ ಮೆಸೇಜ್ ಮಾಡಿ. ನಮ್ಮ ಟೀಮ್ ಸಂಪರ್ಕಿಸ್ತದೆ. ಯಾವ ಸಮಯದಲ್ಲಾದರೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ. ಎಲ್ಲರಿಗೂ ಕೂಡ ಯಾವ ರೀತಿ ಪ್ರೊಸೀಜರ್ ಇರ್ತದೆ, ನಮ್ಮದೇ ಆದ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರನ್ನು ಫಾಲೋ ಅಪ್ ಮಾಡಬೇಕಾಗ್ತದೆ ನೀವೆಲ್ಲರೂ ಕೂಡ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.